सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवायूर धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुंगा कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के डेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮಪಿತ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ಮಕ್ಕಳೇ, ನಿಮಗೆ ನಿಮ್ಮ ಮನೆಯ ಬಗ್ಗೆ ಜ್ಞಾನವಾಯಿತು. ಈ ಕಾಲನ ಲೋಕದ ಷಡ್ಯಂತ್ರದ ಬಗ್ಗೆ ನಿಮಗೆ ತಿಳಿದು ಬಂತು. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ನಿಮ್ಮದು ಒಂದೊಮ್ಮೆ ಈ ಜೀವನದಲ್ಲಿ ಆಗಿದ್ದರೆ ಅದು ಆಧ್ಯಾತ್ಮದ್ದಾಗುತ್ತದೆ. ಉಳಿದಂತೆ ಸಂಪತ್ತು, ಸಂತಾನ ಇದು ಸಂಸ್ಕಾರದಿಂದ ನಿಮಗೆ ಸಿಗುತ್ತಿರುತ್ತದೆ. ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಮತ್ತು ಸತ್ಯ ಭಕ್ತಿಯನ್ನು ಮಾಡುವುದಿಲ್ಲ, ಎಲ್ಲಿಯ ತನಕದ್ದು ಅಂದ್ರೆ ಯಾವ ಮಟ್ಟದ್ದಾಗಿದ್ದರೂ ಕೂಡ ಅದು ಸತ್ಯ ಭಕ್ತಿಯಾಗಿರಬೇಕು. ಹೇಗೆಂದ್ರೆ ಬ್ರಹ್ಮ ಸಾಧನೆಯನ್ನು ಮಾಡುತ್ತಾರೆ, ಹಾಗೂ ಅದು ಕೂಡ ವೇದಗಳಿಗೆ ಅನುಕೂಲವಾಗಿರಬೇಕು. ಇವರ ಆ ಸಾಧನೆಯೂ ಸಹ ವೇದಗಳ ಅನುಸಾರವಿಲ್ಲ. ಬೇರಿದ್ದಾಸರು ಹೇಳುತ್ತಾರೆ, ತುಮಾರಿ ಬಾತ್ ಬೇದಿಟೆ ಚಿಲಾ ಬ್ಯಾರೆ. ನೀವೇನು ಹೇಳುತ್ತಾ ಅಲಿಯುತ್ತೀರಿ, ಈ ನಕಲಿ ಗುರುಗಳಿಗೆ ಹೇಳುತ್ತಿದ್ದರು ಪರಮಾತ್ಮ. ನಿಮ್ಮದೇನು ಜ್ಞಾನವಿದೆ ಅದು ಸಹ ವೇದಗಳ ವಿರುದ್ಧವಾಗಿದೆ. 4 ವೇದಗಳ ಸಾರಾಂಶ ಶ್ರೀಮದ್ ಭಗವದ್ಗೀತೆಯಾಗಿದೆ. ಇದರಲ್ಲಿ ತಪಸ್ಸನ್ನು ಮಾಡುವವರನ್ನು ಮೂರ್ಖ, ರಾಕ್ಷಸ, ನನಗೂ ಕೂಡ ದುಃಖಿ ಮಾಡುವವರು ಮತ್ತು ಶರೀರದಲ್ಲಿ ವಿರಾಜಮಾನರಾಗಿರುವ ಶಕ್ತಿಗಳು ಕಮಲಗಳಲ್ಲಿ ವಿದ್ಯಮಾನರಾದ ಅವರಿಗೂ ಸಹ ತೊಂದರೆ ನೀಡುತ್ತಾರೆ. ಅವರನ್ನು ಅಸುರ ಯೋನಿಯಲ್ಲಿ ಹಾಕುತ್ತೇನೆ. ಭಕ್ತಿ ಯಾವ ಮಕ್ಕಳ ಆಟವಲ್ಲ, ಇದೊಂದು ಜೀವನದ ಒಪ್ಪಂದ ವ್ಯವಹಾರವಾಗಿದೆ. ಎಲ್ಲಕ್ಕಿಂತ ದೊಡ್ಡ ವ್ಯವಹಾರ ಇದಾಗಿದೆ.
ಪರಮಾತ್ಮನ ಕೃಪೆಯಿಂದ ನಿಮಗೆ ಈ ವ್ಯವಹಾರ ಮಾಡುವ ಸರಿಯಾದ ಮಾರ್ಗ ಸಿಕ್ಕಿದೆ. ಪೂರ್ಣ ಸದ್ಗುರು ಸಿಕ್ಕರು, ಸಂಪೂರ್ಣ ಆಧ್ಯಾತ್ಮ ಜ್ಞಾನ ಪ್ರಾಪ್ತವಾಯಿತು. ಎಂದಾದರೂ ಯೋಚಿಸುತ್ತೀರಾ ನೀವು ಕುಳಿತುಕೊಂಡು? ಮಾತಲ್ಲಿ ಇದೇನಾಯಿತೆಂದು? ಪ್ರಾರಂಭದಲ್ಲಿ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ. ಎಷ್ಟು ಈಗ ನಿಮ್ಮದು ಹೆಚ್ಚಾಗುತ್ತಾ ಹೋಗುತ್ತಿದೆ. ಏಕೆಂದರೆ ಮಕ್ಕಳು ಪ್ರಥಮ ತರಗತಿಯಲ್ಲಿ ಯಾವಾಗ ಓದುತ್ತಿರುತ್ತಾರೆ ಆಗ ಅವರ ಭಾವನೆ ಬೇರೆಯೇ ಇರುತ್ತದೆ. ನಿಧಾನವಾಗಿ ಅವರು ಉನ್ನತ ಕ್ಲಾಸ್ಗೆ ತಲುಪಿದಾಗ ಅವರ ತನ್ಮಯತೆ ವಿಶೇಷವಾಗಿ ಬಿಡುತ್ತದೆ. ಈಗ ನಿಮ್ಮ ತನ್ಮಯತೆ ವಿಶೇಷವಾಗುತ್ತಾ ಹೋಗುತ್ತಿದೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿಯು ವಿಕಸಿತವಾಗಿದೆ. ಅದಕ್ಕಾಗಿ ನೀವು ಪ್ರಯತ್ನ ಮಾಡುತ್ತೀರಿ. ಅಧಿಕ ಸಮಯವನ್ನು ಭಗವಂತನ ಸೇವೆಯಲ್ಲಿ, ಸ್ಮರಣೆಯಲ್ಲಿ ಮತ್ತು ಸತ್ಸಂಗದಲ್ಲಿ. ಹೇಗೆ ಪರಮಾತ್ಮನ ಕೃಪೆಯಿಂದ ದಾಸನು ನಿಮಗೆ ಮಾಲೀಕರ ಮಹಿಮೆಯನ್ನು ತಿಳಿಸಲು ಆರಂಭಿಸಿದ್ದಾನೆ. ಇದರಲ್ಲಿಯೂ ಕೂಡ ನೀವು ಬಹಳ ಚೆನ್ನಾಗಿ ಆಸಕ್ತಿಯನ್ನು ತೋರಿಸುತ್ತಿದ್ದೀರಿ. ಹಾಗಾಗಿ ಇದರಿಂದ ಸ್ಪಷ್ಟವಾಯಿತು ಏನೆಂದರೆ ನಿಮಗೆ ಇದು ತಿಳಿದು ಬಂದಿದೆ. ಮಾಡುವ ಕೆಲಸವಂತೂ ಇದಾಗಿದೆ, ಉಳಿದೆಲ್ಲವೂ ವಿವಶತೆಯಾಗಿದೆ. ಅದಂತೂ ಮಾಡದಿದ್ದರೆ ತಕ್ಷಣ ಕಂಡುಬರುತ್ತದೆ ಬಹಳ ಹಾನಿಯಾಗುತ್ತದೆಂದು. ಹಾಗೂ ಇದನ್ನು ಮಾಡದಿದ್ದರೆ ಈಗ ಆಧ್ಯಾತ್ಮ ಜ್ಞಾನದಿಂದ ಗೊತ್ತಾಗುತ್ತದೆ. ಇದನ್ನು ಮಾಡದಿದ್ದರೆ ಪೂರ್ತಿ ಸರ್ವನಾಶವಾಗಿ ಬಿಡುತ್ತದೆ, ಎಲ್ಲಿಯೂ ನೆಲೆ ಸಿಗುವುದಿಲ್ಲ. ಆದ್ದರಿಂದ ಮಕ್ಕಳೇ, ಈ ಜ್ಞಾನದಿಂದಲೇ ಎಲ್ಲ ತಿಳಿದು ಬರುತ್ತದೆ. ಮತ್ತು ಜ್ಞಾನ ಸದ್ಗುರುವಿನ ಹೊರತು ಸಿಗುವುದಿಲ್ಲ. ಗುರುವಿನ ಕಾವನು ಪಾಯ ಜ್ಞಾನ ಜ್ಯೋತು ಸಾಹು ಚಡೆ ಶಾನ ಗುರುವಿನ ಬೇದ ಪಡೆದ ಪ್ರಾಣಿ ಸಂಜೆನ ಸಾರ ಜ್ಞಾನಿ. ಇದೊಂದು ಮಾತಂತೂ ಸ್ಪಷ್ಟವಾಗುತ್ತದೆ. ಇಲ್ಲಿಯ ತನಕ ಗುರು ಯಾರಿಗೂ ಪ್ರಾಪ್ತವಾಗಿರಲಿಲ್ಲವೆಂದು. ಒಂದೊಮ್ಮೆ ಪ್ರಾಪ್ತವಾಗಿದ್ದರೆ ಈ ಜ್ಞಾನವಂತೂ ಮೊದಲೇ ಇರುತ್ತಿತ್ತು ನಮ್ಮ ಬಳಿ. ಹಾಗೂ ಯಾವ ಮಹಾಪುರುಷರಿಗೆ ಜ್ಞಾನವಾಯಿತು ಅವರದ್ಯಾರೂ ಕೇಳಲಿಲ್ಲ. ಆದರಣೀಯ ಗರೀಬ್ದಾಸ್ ಸಾಹೇಬರು, ನನ್ನ ಪೂಜ್ಯ ಗುರುದೇವರು, ಅವರದು ಯಾರೂ ಕೇಳಲಿಲ್ಲ. ಮತ್ತು ಪರಮಾತ್ಮ ಇಲ್ಲಿಯ ತನಕ ಬಂದ ಮೇಲೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ವಚನವಾಗಿತ್ತು ಏನೆಂದರೆ, ಕಲಿಯುಗವು 5505 ವರ್ಷ ಕಳೆದಾಗ, 5505 ವರ್ಷಗಳು ಕಳೆದಾಗ ನನ್ನ ದಾಸನನ್ನು ಕಳುಹಿಸುತ್ತೇನೆ. ಗುರುವಿನ ಕಾವನು ಪಾಯಾಗ್ಯನ್ನ ಪ್ರೋತ್ಸಾಹವು ಸೆಡೆ ಕಿಸಾನ ಗುರುವಿನ ಬೇದ ಹೊಡೆದು ಪ್ರಾಣಿ ಸಂದೇನ ಸಾರ್ ರಹೇದ್ದೇನೆ. ಆದ್ದರಿಂದ ಮಕ್ಕಳೇ, ಈಗ ನಿಮಗೆ ಆ ಗುರು ಪ್ರಾಪ್ತವಾಗಿದ್ದಾರೆ. ನಿಮಗೆ ತಿಳಿಸಿದ್ದೆ ಏನಂದ್ರೆ, ಏ ಸೌದಾ ಫಿರ್ ನಾಯಿ ರೇ ಸಂತೋ ಯೋ ಸೌದಾ ಫಿರ್ ನಾಹಿ. ಈ ಮನುಷ್ಯ ಜೀವನದ ಏನು ಒಪ್ಪಂದವಿದೆ, ಇದರಲ್ಲಿ ಒಂದೊಮ್ಮೆ ಹಾನಿಯಾಗಿ ಬಿಟ್ಟರೆ ಇದು ಎಲ್ಲಕ್ಕಿಂತ ಹೆಚ್ಚಿನ ಹಾನಿಯಾಗಿದೆ. ಆ ಹಾನಿಯು ಈ ಜೀವನದಲ್ಲಿ ಬಿಡಿ, ಹಲವು ಜೀವನಗಳಲ್ಲಿ ಕೂಡ ಇದರ ಕ್ಷತಿ ಪೂರ್ತಿಯಾಗುವುದಿಲ್ಲ. ಮತ್ತು ಇದರ ಹೊಣೆಗಾರರು ಈ ನಕಲಿ ಗುರುಗಳು ಅಂದರೆ ಕಾಲನ ದೂತರಾಗಿದ್ದಾರೆ. ಹೇಗಂತೂ ಇವರು ಮಹಿಮೆಯ ಹಸಿವು ಇರುವವರು 1000-2000 ಶಿಷ್ಯರು ಆಗಿಬಿಟ್ಟರೆ ಇವರಿಗೆ ದಾನ ದಕ್ಷಿಣೆ ಸಿಗುತ್ತದೆ. ಹಾಗೂ ಇವರ ಮೋಜಾಗುವುದು. ಪರಮಾತ್ಮನ ಮಾರ್ಗದಲ್ಲಿ ಯಾರು ತೊಡಗುತ್ತಾರೋ ಅವರು ಸಂಸ್ಕಾರಿ ಮಕ್ಕಳಾಗಿರುತ್ತಾರೆ ಪರಮಾತ್ಮನದ್ದು. ಹೇಗೆಂದ್ರೆ ಗೀತೆಯ ಅಧ್ಯಾಯ 7ರ ಶ್ಲೋಕ 12ರಿಂದ 15 ಮತ್ತು 20ರಿಂದ 23ರಲ್ಲಿ ಕಾಲನು ಹೇಳುತ್ತಾನೆ, 3 ಗುಣ ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವನಿಂದ ಏನೆಲ್ಲ ಆಗುತ್ತಿದೆ ಅದರ ನಿಮಿತ್ತ ನಾನಾಗಿದ್ದೇನೆ. ಅದೆಲ್ಲ ನನ್ನ ಕಾರಣದಿಂದಲೇ ಆಗುತ್ತಿದೆ. ಇವನಿಗೆ 1 ಲಕ್ಷ ಮಾನವ ಶರೀರಧಾರಿ ಪ್ರಾಣಿಗಳನ್ನು ನಿತ್ಯ ತಿನ್ನಬೇಕಾಗುತ್ತದೆ. ತಪ್ತ ಶಿಲೆಯ ಮೇಲೆ ಹುರಿದು ಅವರ ಸೂಕ್ಷ್ಮ ಶರೀರದಿಂದ ಆ ರಸವನ್ನು ತೆಗೆಯುತ್ತಾನೆ. ಹಾಗೂ ಜೀವಿಗೆ ಎಷ್ಟೊಂದು ಪೀಡೆಯಾಗುತ್ತದೆ ಅಂದರೆ, ಮೂರ್ಛಿತರಾದ ನಂತರ ಅಚೇತರಾಗುತ್ತಾರೆ. ಅದಾದ ಮೇಲೆ ಅವರನ್ನು ಎತ್ತಿ ಬೀಸಾಡುತ್ತಾನೆ. ಅದರ ನಂತರ ಧರ್ಮರಾಜನ ದರ್ಬಾರಿನಲ್ಲಿ ಲೈನ್ ಹತ್ತುತ್ತದೆ. ಯಾರಿಗೋ ಸ್ವರ್ಗ, ಯಾರಿಗೋ ನರಕ, ಇನ್ಯಾರೋ ರಾಜ ಆಗುತ್ತಾ ಇರಿ. ಎಲ್ಲರನ್ನು ಕಾಲನು ತಿಂದು ತೇಗುತ್ತಾನೆ. ಮಕ್ಕಳೇ, ಈ ಕಾಲನ ಷಡ್ಯಂತ್ರವನ್ನು ಸದ್ಗುರುವಿನ ಹೊರತು ಯಾರೂ ಹೇಳಲು ಸಾಧ್ಯವಿಲ್ಲ. ಪರಮಾತ್ಮ ಸ್ವಯಂ ಸದ್ಗುರುವಾಗಿ ಬಂದರು. ಅವರೇ ಈ ಎಲ್ಲ ಮುಖವಾಡ ಕಳಿಸಿದರು. ಹೇಗೆ ಗೀತೆಯ ಅಧ್ಯಾಯ 7ರ ಶ್ಲೋಕ 12ರಿಂದ 15 ಮತ್ತು 20ರಿಂದ 23ರಲ್ಲಿ ಇವನು ಹೇಳುತ್ತಾನೆ, ಏನೆಲ್ಲ ಬ್ರಹ್ಮನಿಂದ ಉತ್ಪತ್ತಿ, ವಿಷ್ಣುವಿನಿಂದ ಸ್ಥಿತಿ ಅಂದರೆ ಪಾಲನೆ ಮತ್ತು ಶಂಕರನಿಂದ ಸಂಹಾರ, ಈ 3 ಗುಣಗಳಿಂದ ಇದು ಏನೆಲ್ಲ ಆಗುತ್ತಿದೆ ಅದರ ನಿಮಿತ್ತ ಕಾರಣ ನಾನಾಗಿದ್ದೇನೆ. ಆಮೇಲೆ ಸ್ಪಷ್ಟ ಮಾಡಿಬಿಟ್ಟ, ಯಾರು ಕೇವಲ ಇವರ ತನಕದ ಭಕ್ತಿಯನ್ನು ಮಾಡುತ್ತಾರೋ, ಬ್ರಹ್ಮ ವಿಷ್ಣು ಮಹೇಶ ತನಕ 3 ಗುಣಗಳ ಯಾರು ಭಕ್ತಿ ಮಾಡುತ್ತಾರೆ ಮತ್ತು ಇವರ ಮೇಲಿನ ಯಾವ ಮಾತುಗಳನ್ನು ಕೇಳಲು ತಯಾರಿಲ್ಲ,
ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವ ಮನುಷ್ಯರಲ್ಲಿ ನೀಚ ದೂಷಿತ ಕರ್ಮ ಮಾಡುವ ಮೂರ್ಖರು ನನ್ನನ್ನು ಕೂಡ ಭಜಿಸುವುದಿಲ್ಲ. 20ರಿಂದ 23ರಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅನ್ಯ ದೇವತೆಗಳೇನಿದ್ದಾರೆ ಇವರಿಗಿಂತ ಬೇರೆ ಬ್ರಹ್ಮ ವಿಷ್ಣು ಮಹೇಶನಿಗಿಂತ ಕೆಳಗಿನ ದೇವತೆಗಳನ್ನು ಯಾರು ಪೂಜೆ ಮಾಡುತ್ತಾರೆ, ಆ ಅಲ್ಪ ಬುದ್ಧಿಯವರ ಆ ಜ್ಞಾನ ಕ್ಷಣಿಕವಾಗಿದೆ. ಆ ಲಾಭ ಅವರ ಭಕ್ತಿಯ ಕಾರಣ ನಾನು ಅವರಿಗೆ ಸ್ವಲ್ಪ ಶಕ್ತಿಯನ್ನು ನೀಡಿದ್ದೇನೆ. ಅಂದ್ರೆ ಇದು ಮೂರ್ಖರ ಪೂಜೆಯಾಗಿದೆ. ನಂತರ ಹೇಳುತ್ತಾನೆ, ನನ್ನ ಭಕ್ತಿಯನ್ನು ಸಹ 4 ಪ್ರಕಾರದವರು ಮಾಡುತ್ತಾರೆ. ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಆರ್ಥರು ಅವರಾಗಿರುತ್ತಾರೆ ಯಾರು ಸಂಕಟದ ನಿವಾರಣೆಗಾಗಿ ಭಗವಂತನ ಭಕ್ತಿ ಮಾಡುತ್ತಾರೆ. ಆದ್ದರಿಂದ ಯಾರು ಕೇವಲ ವೇದಗಳ ಅನುಸಾರ ಸಾಧನೆ ಮಾಡುತ್ತಾರೋ, ತಮ್ಮ ಸಂಕಟದ ನಿವಾರಣೆಗಾಗಿ ವೇದ ಮಂತ್ರಗಳ ಅನುಷ್ಠಾನ ಮಾಡುತ್ತಾನೋ ಅವನು ಆರ್ಥನಾಗಿದ್ದಾನೆ. ಇನ್ನೊಬ್ಬ ಅರ್ಥಾರ್ಥಿ ಅಂದ್ರೆ ಧನಲಾಭಕ್ಕಾಗಿ ಭಗವಂತನ ಯಾರು ಭಕ್ತಿ ವೇದಗಳಲ್ಲಿ ಬರೆದ ಮಂತ್ರಗಳ ಆಧಾರದ ಮೇಲೆ ಅವನ ಸಾಧನೆಯನ್ನು ಮಾಡುತ್ತಾರೆ, ಧನಪ್ರಾಪ್ತಿಯ ಉದ್ದೇಶದಿಂದ ಯಾರು ಸಾಧನೆ ಮಾಡುತ್ತಾರೆ ಅವನು ಅರ್ಥಾರ್ಥಿ. ಜಿಜ್ಞಾಸು ಅವರಾಗಿರುತ್ತಾರೆ ಅವರು ಊರಿಗೆ ಹೋಗಿ ಯಾವ ರೀತಿಯ ಜ್ಞಾನ ಅವರಿಗೆ ಸಿಗುತ್ತದೆ ಅದರ ಕಿಚಡಿ ಮಾಡಿ ಸ್ವಯಂ ಗುರುವಾಗಿ ಜನರ ಮುಗ್ಧ ಶ್ರದ್ಧಾಳುಗಳ ನಾಶ ಮಾಡಲು ತೊಡಗಿಬಿಡುತ್ತಾರೆ. ಅವರಿಗೆ ತಳಬುಡದ ಬಗ್ಗೆ ಏನು ಗೊತ್ತಿರುವುದಿಲ್ಲ, ಆಧ್ಯಾತ್ಮ ಜ್ಞಾನದಿಂದಲೂ ಕೂಡ ಪರಿಚಿತರಾಗಿರುವುದಿಲ್ಲ. ಅವರ ಗುರುಗಳು ಸಹ ಹೀಗೆಯೇ ನಕಲಿ ಮತ್ತು ಅವರು ಮುಂದೆ ಎಲ್ಲ ವ್ಯರ್ಥ ಸಾಧನೆಗಳನ್ನು ತಿಳಿಸುತ್ತಿರುತ್ತಾರೆ. ತದನಂತರ ಹೇಳಿದ 4ನೇ ಪ್ರಕಾರದವರು ಜ್ಞಾನಿ. ಈ ಜ್ಞಾನಿ ಆತ್ಮಗಳು ನನಗೆ ಬಹಳ ಉತ್ತಮ ಅನಿಸುತ್ತಾರೆ, ಏಕೆಂದರೆ ಇವರು ನನ್ನನ್ನು ಬಯಸುತ್ತಾರೆ. 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿಬಿಟ್ಟ. ಈ ಜ್ಞಾನಿ ಆತ್ಮಗಳಂತೂ ಉದಾರರಾಗಿದ್ದಾರೆ, ಅಂದರೆ ಸಂಪೂರ್ಣ ನಿರ್ಮಲ ಆತ್ಮದವರು, ಸಮರ್ಪಿತರಾಗಿದ್ದಾರೆ, ಪರಮಾತ್ಮನಿಗೆ ಸರ್ವಸ್ವವನ್ನು ಅರ್ಪಿಸುವವರಾಗಿದ್ದಾರೆ. ಆದರೆ ಇವರು ನನ್ನಿಂದ ನೀಡಲ್ಪಡುವ ಅನುತ್ತಮಾಂ ಗತಿಂ, ನನ್ನಿಂದ ಪ್ರಾಪ್ತವಾಗುವ ಅನುತ್ತಮ್ ಅಶ್ರೇಷ್ಠ ನಿಕೃಷ್ಟ ಗತಿ ಮೋಕ್ಷದಲ್ಲಿಯೇ ಆಶ್ರಿತರಾಗಿದ್ದಾರೆ. ಇದು ಅನುತ್ತಮ ಶಬ್ದವಾಗಿದೆ. ಉತ್ತಮ ಅಂದರೆ ಒಳ್ಳೆಯದು, ಅನುತ್ತಮವೆಂದರೆ ಇದರ ವಿಪರೀತ ಶಬ್ದವಾಗಿದೆ. ಈ ನಮ್ಮ ಧರ್ಮಗುರುಗಳು ಇದರ ಅನುವಾದಕರು ಇದರಲ್ಲಿ ಬರೆದಿಟ್ಟಿದ್ದಾರೆ, ಅತಿ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಬೇರ್ಯಾವುದೂ ಇಲ್ಲ. ನಿನ್ನ ಅದ್ಭುತವಾಯಿತು. ಈ ಯಾರೋ ಫೇಲಾಗಿ ಬಿಡುತ್ತಾನೆ ಬಾಲಕ, ಹಾಗೂ ಅವನು ಹೇಳುತ್ತಾನೆ ಬರೆಯಲಾಗಿದೆ ನಾನು ಅನುತ್ತೀರ್ಣ ಅಂದ್ರೆ ಫೇಲ್. ಹಾಗೂ ಯಾರಾದರೂ ಕೇಳಿದರೆ ಹೇಳುತ್ತಾನೆ ಇದರಲ್ಲಿ ಬರೆಯಲಾಗಿದೆ ಇದಕ್ಕಿಂತ ಹೆಚ್ಚಿಗೆ ಯಾರೂ ಪಾಸ್ ಆಗಿಲ್ಲವೆಂದು. ಸಫಲನಾದೆ. ಬಾಯಿ ಮಾತಿಗಂತೂ ಏನಾದರೂ ಸಹ ಹೇಳುತ್ತಿರಲಿ, ಆದರೆ ಮಾತಂತೂ ತಪ್ಪಾಗಿದೆ. 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾನೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈ ಜ್ಞಾನಿ ಆತ್ಮಗಳು ಕೂಡ ಅನೇಕ ಜನ್ಮಗಳಲ್ಲಂತೂ ಹೀಗೆಯೇ ತಪ್ಪು ಸಾಧನೆಗಳನ್ನು ಮಾಡುತ್ತಿದ್ದರು. ಕೀಳುಮಟ್ಟದ್ದು. ಯಾವುದೋ ಅಂತ್ಯದ ಸಮಯದಲ್ಲಿ ಯಾರೋ ಜ್ಞಾನಿ ಆತ್ಮ ನನ್ನ ಭಕ್ತಿಯನ್ನು ಮಾಡುತ್ತಾನೆ ಅಷ್ಟೇ, ಯಾರೋ ಒಬ್ಬಿಬ್ಬರು. ಮತ್ತು ವಾಸುದೇವ ಸರ್ವಮಿತಿ ಸಹಮಾತ್ಮಾಸು ದುರ್ಲಭ. ಈ ಗೀತೆ ಏನು ಎಷ್ಟೊಂದು ಪವಿತ್ರ ಶಾಸ್ತ್ರವಾಗಿದೆ, ಎಷ್ಟೊಂದು ಅಮೂಲ್ಯ ಜ್ಞಾನ ಇದರಲ್ಲಿ ಇದೆ. ಯಾರಿಗೆ ಇದರ ಅನುವಾದ ಸರಿಯಾಗಿ ಮಾಡಲು ಬರಲಿಲ್ಲ ಅವರು ಅನುವಾದ ಮಾಡಿ ಇದನ್ನಂತೂ ಇನ್ನಷ್ಟು ಸರ್ವನಾಶ ಮಾಡಿದರು, ಅರ್ಥಗಳ ಅನರ್ಥ ಮಾಡಿ ಸಮಾಜದ ಮುಂದಿಟ್ಟರು. ಅದರ ಮೇಲೆ ಎಲ್ಲರೂ ಆಶ್ರಿತರಾಗಿ ಬಿಟ್ಟರು ಅಷ್ಟೇ. ಆ ಉನ್ನತ ಜ್ಞಾನವನ್ನು ತಪ್ಪಾಗಿ ಅನುವಾದಿಸಿ ಪ್ರಸ್ತುತಪಡಿಸಿದ್ದನ್ನೇ ಸತ್ಯವೆಂದು ನಂಬಿದರು. ಈಗ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಯಾವ ಸಂತ, ಯಾವ ಮಹಾತ್ಮ ಗುರು ಇದನ್ನು ತಿಳಿಸುತ್ತಾನೋ, ವಾಸುದೇವ ಯಾರಾಗಿದ್ದಾರೆ? ಡೆಫಿನೇಷನ್ ಆಫ್ ವಾಸುದೇವ. ವಾಸುದೇವನೆಂದು ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ವಾಸುದೇವ ಎಂದು ವೇದಗಳಲ್ಲಿ ಬರೆಯಲಾಗಿದೆ. ಶ್ರೀಕೃಷ್ಣನಂತೂ ದ್ವಾಪರದಲ್ಲಿ ಜನಿಸಿದ್ದಾರೆ. ಇವರು ವಾಸುದೇವನ ಪುತ್ರರಾಗಿದ್ದರು. ಹೆಸರಾಗಿತ್ತು ಒಬ್ಬ ವ್ಯಕ್ತಿಯದ್ದು. ವಾಸುದೇವನ ಅರ್ಥವಾಗುತ್ತದೆ ಮಕ್ಕಳೇ, ಯಾವ ಪರಮಾತ್ಮನ ಶಾಸನ ಎಲ್ಲರ ಮೇಲಿರಬೇಕು, ಚಕ್ರವರ್ತಿ, ಸರ್ವವ್ಯಾಪಕ, ಅನಂತ ಕೋಟಿ ಬ್ರಹ್ಮಾಂಡಗಳ ಸ್ವಾಮಿ. ಮತ್ತು ಯಾರು ಇದನ್ನು ತಿಳಿಸುತ್ತಾರೋ ಆ ವಾಸುದೇವನೇ ಎಲ್ಲವೂ ಆಗಿದ್ದಾರೆ. ಯಜ್ಞಗಳಲ್ಲಿ ಪ್ರತಿಷ್ಠಿತ ಮಾಡಿ ಅವರನ್ನು ಮೂಲ ರೂಪದಲ್ಲಿ ಇಷ್ಟ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅವರು ಇಡೀ ಸೃಷ್ಟಿಯ ಸೃಷ್ಟಿಕರ್ತರಾಗಿದ್ದಾರೆ ಹಾಗೂ ಎಲ್ಲರ ಪಾಲನೆ ಮಾಡುತ್ತಾರೆ. ಎಲ್ಲರ ಧಾರಣೆ ಪೋಷಣೆ ಮಾಡುವವರು ಅವರೇ ಆಗಿದ್ದಾರೆ. ಜೀವಿಗಳಿಗೆ ಮುಕ್ತಿ ಕೊಡುವವರು, ಪಾಪಕರ್ಮಗಳ ನಾಶಕರು, ನಾಶ ಮಾಡುವವರು ಅವರೇ ಆಗಿದ್ದಾರೆ. ಕೇವಲ ಅವರ ಭಕ್ತಿಯನ್ನೇ ಮಾಡಿ.
ಇದನ್ನು ಸ್ವತಃ ಗೀತೆ ಹೇಳುವವನು ಹೇಳುತ್ತಿದ್ದಾನೆ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ. ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವನ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ, ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ನಮ್ಮ ಮಾತು ಇಲ್ಲಿಯೇ ನಿಂತುಕೊಂಡಿದೆ. ಬೇರೆ ಜನ ಸಂತರ ಜೊತೆ ಏನಂದ್ರೆ, ನೀವು ಅವನನ್ನು ತಿಳಿದಿಲ್ಲ, ನಿಮ್ಮ ಗೀತೆಯನ್ನು ಹೇಳುವವನೇ ತಿಳಿದಿಲ್ಲ, ಅದಕ್ಕೆ ಹೇಳಿಬಿಟ್ಟ. ಯಾರಾದರೂ ತತ್ವದರ್ಶಿ ಸಂತರ ಬಳಿ ಹೋಗಿ ಕೇಳಿ, ಮಾತೆ ಮುಗಿಯಿತು. ಹಾಗಾಗಿ ಇಂತಹ ಜ್ಞಾನ ನೀಡುವ ಸಂತನು ಸುದುರ್ಲಭನು. ಈಗ ಹೇಗೆ 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ, ತತ್ವದರ್ಶಿ ಸಂತ ಪ್ರಾಪ್ತರಾದ ನಂತರ ಅವರಿಂದ ಪ್ರಾಪ್ತವಾದ ತತ್ವಜ್ಞಾನ ರೂಪಿ ಶಸ್ತ್ರದಿಂದ ಈ ಅಜ್ಞಾನವನ್ನು ಕತ್ತರಿಸಿ ತದನಂತರ ಪರಮೇಶ್ವರನ ಆ ಪರಮ ಪದವಿಯ ಹುಡುಕಾಟ ಮಾಡಬೇಕು. ಅಲ್ಲಿ ಹೋದ ಮೇಲೆ ಸಾಧಕರು ಮತ್ತೆ ಮರಳಿ ಸಂಸಾರಕ್ಕೆ ಬರುವುದಿಲ್ಲ. ಆದ್ದರಿಂದ ಮಕ್ಕಳೇ, ಇದನ್ನು ತಿಳಿಸುವ ಸಂತ ಸುದುರ್ಲಭ, ಆದರೆ ನಿಮಗೆ ಸುಲಭವಾಗಿ ಬಿಟ್ಟಿದ್ದಾರೆ. ತತ್ವಜ್ಞಾನ ಕೋಯಿ ನಾ ಕಹರೆ ಜೀವ ಮುಕರಾ, पैसे ऊपर नाच सुन रही झूमक करो, कोटों मध्य कोई नहीं रे झूमक रहा, अरबों में कोई करके सुन रही झूमक रो. ತತ್ವಜ್ಞಾನ ತಿಳಿಸಿಕೊಡುವ ಸಂತ, ಹೇ ಝೂಮಕರ, ಹೇ ರಾಮರಾಯ್, ನಿಮಗೆ ಕೋಟಿ ಸಂತರಲ್ಲಿ ಸಿಗುವುದಿಲ್ಲ. ಶತಕೋಟಿಗಳಲ್ಲಿ ಯಾರೊಬ್ಬ ಗರ್ಕ್ ಅಂದ್ರೆ ಸಂಪೂರ್ಣ ಪರಿಪೂರ್ಣನು. ಎಲ್ಲ ರೀತಿಯಿಂದ ಅವನಿಗೆ ಅಧಿಕಾರ ಇರಬೇಕು, ದೀಕ್ಷೆಯನ್ನು ನೀಡುವ ಅವರಿಗೆ ಸಂಪೂರ್ಣ ಜ್ಞಾನವಿರಬೇಕು, ಪೂರ್ಣ ಭಕ್ತಿ ವಿಧಾನ ಅವನ ಬಳಿ ಇರಬೇಕು. ಅವನನ್ನು ಗರ್ಕ್ ಎಂದು ಹೇಳುತ್ತಾರೆ. ಗರ್ಕ್ ಅಂದ್ರೆ ಸರ್ವ ಸಂಪನ್ನ. ಆದ್ದರಿಂದ ಮಕ್ಕಳೇ, ಆ ಸದ್ಗುರು ಏನು ತಿಳಿಸುತ್ತಾರೆ, ಯೋ ಸೋದಾ ಫಿರಿಲಾಹಿ ಸಂತು, ಯೋ ಸೋದಾ ಫಿರಿಲಾಹಿ, ಯೋ ಸೋದಾ ಫಿರಿಲಾಹಿ ಸಂತು, ಯೋ ಸೋದಾ ಫಿರಿಲಾಹಿ. ಮಕ್ಕಳೇ, ಒಂದು ಸೆಕೆಂಡಿನಲ್ಲಿ, ಕ್ಷಣಾರ್ಧದಲ್ಲಿ ಗೊತ್ತಿಲ್ಲ ಯಾವಾಗ ಪ್ರಾಣ ಹೋಗಿಬಿಡುತ್ತದೋ, ಹಾಗೂ ಯಾವುದರ ಆಸೆ ತೋರಿಸಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದಾರೆ. ಸಂಪೂರ್ಣವಾಗಿ ಮಹಾಮೂರ್ಖ. ನೀವು ಇನ್ನೂ ಸ್ವಲ್ಪ ದಿನ ಈ ಜ್ಞಾನ ಕೇಳುತ್ತಾ ಇರಿ, ಚೆನ್ನಾಗಿ ಅರ್ಥವಾಗುತ್ತದೆ. ಈಗ ನಾವು ಮೂರ್ಖರಾಗಿರುವೆವು. ನಾವು ಮೂರ್ಖರಾಗಿ ಸಂಸ್ಕಾರಗಳನ್ನು ಹಾಳು ಮಾಡಿಕೊಂಡಿದ್ದೇವೆ. ನಮ್ಮ ಸಂಸ್ಕಾರ ಪರಿವಾರ ಈಗ ಆಗಿಬಿಟ್ಟಿದೆ. ಈಗ ನಮಗೆ ಇದನ್ನು ಸೆಟ್ ಮಾಡಬೇಕಾಗಿದೆ. ಈಗ ಈ ಕಾಲನ ಜಾಲವನ್ನು ಕತ್ತರಿಸಬೇಕಿದೆ. ಈ ಮಕ್ಕಳನ್ನು ಸಹ ಮಾಲೀಕರ ಶರಣದಲ್ಲಿ ತೊಡಗಿಸಿಯೇ ಹೋಗೋಣ. ಈಗ ಆ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾರೆ ಪರಮಾತ್ಮ. ಅವು ಪರಸ್ಪರರಿಗೆ ದುಃಖ ನೀಡುತ್ತಿದ್ದವು, ಹಾಗೆಯೇ ಬಂದಿಲ್ಲ ಮಗಮಗಳಾಗಿ. ಪ್ರತಿದಿನ ಯಾವುದಾದರೊಂದು ಇಂತಹ ವಿಷಯ ಮುಳ್ಳಿನಂತೆ ಚುಚ್ಚುತ್ತಿತ್ತು. ಯಾವೊಬ್ಬ ಮಗನು ತಲೆಹರಟೆ ಮಾಡಿ ಬರುತ್ತಿದ್ದ, ಭಯಂಕರ ಜಗಳವಾಗುತ್ತಿತ್ತು. ಇಲ್ಲವೇ ಮಗಳೊಬ್ಬಳು ತಲೆಹರಟೆ ಮಾಡಿ ಓಡಿ ಹೋಗುತ್ತಿದ್ದಳು, ತನ್ನ ಕುಲದ ಮರ್ಯಾದೆಯನ್ನು ಮುರಿದು. ತಂದೆ ತಾಯಿಗಳಂತೂ ಅತ್ತು ಸಾಯಬೇಕಿತ್ತು. ಅದಕ್ಕಾಗಿ ಪರಮಾತ್ಮ ಇವರನ್ನು ಹೀಗೆ ಸೆಟ್ ಮಾಡಿಬಿಡುತ್ತಾರೆ. ಇವರು ಭಗವಂತನ ಮಕ್ಕಳಾಗಿ ಲೈನ್ನಲ್ಲಿ ನಡೆಯುತ್ತಾರೆ. ಉದಾಹರಣೆ ನೋಡಿಕೊಳ್ಳಿ, ಪ್ರತ್ಯಕ್ಷವಾಗಿ ನಿಮ್ಮ ಮುಂದಿದೆ. ಯಾರ ಒಳ್ಳೆಯ ದಿನಗಳು ಬಂದವು, ಅವರು ದಾಸನ ಪ್ರತ್ಯೇಕ ವಚನದ ಫಾಲೋ ಮಾಡಿದ್ದಾರೆ. ಈಗ ಮಗನೇನಾಗಿರುತ್ತಾಳೆ. ಮಗಳು ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಇವಳ ಧನವನ್ನು ಪಡೆದು ಕೊಟ್ಟಿಲ್ಲ, ಹಾಗೂ ಆ ಅಳೆಯ ಯಾರು ಮಗಳ ಪತಿಯಾಗುತ್ತಾನೆ, ಅವನದ್ದು ಸಹ ಹಿಂದಿನ ಜನ್ಮದಲ್ಲಿ ನಾವು ತಲೆಹರಟೆ ಮಾಡಿ ಮೋಸದಿಂದ ಇವರ ಹಣವನ್ನು ಪಡೆದಿರುತ್ತೇವೆ. ನಂತರ ಅವರು ಹೀಗೆ ಪಡೆಯುತ್ತಾರೆ ಎಲ್ಲವನ್ನು ಮತ್ತು ಕೊಡಬೇಕಾಗುತ್ತದೆ. ಧರ್ಮರಾಜ್ಗೆ ತಿರಿತೆ ಕಾಲ್ಯಕ್. ಭಗವಂತ ನೀಡಿದರೆ ಅದರಲ್ಲಿ ಯಾವ ದುಃಖವೂ ಆಗುವುದಿಲ್ಲ. ಹೀಗೆ ಚತುರತೆಯಿಂದ ತಲೆಹರಟೆ ಮಾಡಿ ಎಲ್ಲಿಂದಾದರೂ ಪಡೆದರೆ ಒಂದೊಂದು ಪೈಸೆ ಕೂಡ ಕೊಡಬೇಕಾಗುತ್ತದೆ. ಈಗ ಈ ರೀತಿ ಸಂಸ್ಕಾರಗಳನ್ನು ಬದಲಿಸಿ ಬಿಡುತ್ತಾರೆ ಕಬೀರ್ ಭಗವಂತ. ಈಗ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಕಾಸು ಕೂಡ ಕೊಡಬೇಕಾಗಿಲ್ಲ. ಮತ್ತು ಮಗಳು ಖುಷಿಯಾಗಿ ಈ ಜ್ಞಾನವನ್ನು ತಿಳಿದುಕೊಂಡು ಹಾಗೂ ತಮ್ಮ ಜೀವನದ ಯಾತ್ರೆಯನ್ನು ಆರಂಭಿಸುತ್ತಾರೆ. ಮಕ್ಕಳು ಆಶ್ರಮದಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ ಮತ್ತು ಹೋಗಿ ಗಳಿಸಿ ದುಡಿಯಿರಿ, ಭಕ್ತಿ ಮಾಡಿ ಭಗವಂತನದ್ದು 2 ಹೊತ್ತಿನ ಊಟದ ವ್ಯವಸ್ಥೆ ಮಾಡುತ್ತಾರೆ ದಾತ. ಸಂಸ್ಕಾರಗಳನ್ನೆಲ್ಲ ಅಂತ್ಯ ಮಾಡಿದರು. ಇಲ್ಲದಿದ್ದರೆ ಸಾಯುವ ತನಕ ಏನಾದರೊಂದು ಮಗಳಿಗೆ ಕೊಡುವುದು ತರುವುದು. ಈಗ ಮಗು ಆದರೆ ಮಗಳ ಬಳಿ ಹೋಗಬೇಕು, ಅದು ಇದು ತರಬೇಕು.
ಅವಳಿಗೊಂದು ಅರಿವೆ ಗಂಟು, ಇವಳಿಗೊಂದು ಅರಿವೆ ಗಂಟು, ನೆಮ್ಮದಿಯೇ ಇಲ್ಲ. ನಾಲ್ಕಣೆ ಇರುವುದಿಲ್ಲ, ಬೀಗುತ್ತಾ ಮೆರೆದಾಡುವುದು. ಲಾಭ ಅಂತೂ ಏನಿಲ್ಲ, ಕೇವಲ ಹಾನಿಯಾಗುತ್ತದೆ. ಈಗ ಈ ಸಂಸ್ಕಾರದಲ್ಲಿ ನಾವು ಸಿಲುಕಿಕೊಂಡೆವು, ಆದರೆ ಸಮರ್ಥನ ಶರಣವನ್ನೇಕೆ ಪಡೆಯುತ್ತೇವೆ? ಇದಕ್ಕಾಗಿ ತಾನೇ ಪಡೆಯುತ್ತೇವೆ. ತೆರೆಸಿರುವ ನಮ್ಮ ಕೆಲಸವನ್ನು, ನಮ್ಮಿಂದ ಮಾಡಲ್ಪಟ್ಟ ಕೃತ್ಯಗಳನ್ನು ಈಗ ದಾತ ಸರಿ ಮಾಡುತ್ತಾರೆ, ಹಾಗೂ ಮಾಡುತ್ತಲೇ ಇದ್ದಾರೆ. ನಿಧಾನವಾಗಿ ಸಂಪೂರ್ಣ ಕ್ಲಿಯರ್ ಕೂಡ ಆಗಿಬಿಡುತ್ತದೆ. ಅದಕ್ಕಾಗಿ ಈಗ ನೀವು ಮತ್ತು ನಾವು ಏನು ಮಾಡಬೇಕು? ನಾವೇನು ಮಾಡುತ್ತಲಿದ್ದೆವು? ವ್ಯವಹಾರ ಏನಾಗುತ್ತದೆ? ಹೇಗೆಂದರೆ 10, 20, 5, 7 ಲಕ್ಷ ದುಡ್ಡನ್ನು ಪಡೆದಿರಿ ಯಾರಿಂದಲೂ, ಸಾಲದ ರೂಪದಲ್ಲಿ. ಹಾಗೂ ದೇಶ ಪ್ರದೇಶಕ್ಕೆ ಹೋಗಿ ಬಿಡುತ್ತಿದ್ದರು. ಮೊದಲು ಅಲ್ಲಿ ಧರ್ಮಶಾಲೆಯಲ್ಲಿ ತಂಗುತ್ತಿದ್ದರು. ಯಾರಿಗೆ ಆಸಕ್ತಿ ಇರುತ್ತಿತ್ತು, ಯಾರಿಗೆ ಜ್ಞಾನವಿರುತ್ತಿತ್ತು, ಅವನು ಧನದಿಂದ ವ್ಯಾಪಾರ ದುಪ್ಪಟ್ಟು, ಮುಪ್ಪಟ್ಟು, 4 ಪಟ್ಟು ಮಾಡಿಕೊಂಡು ತನ್ನ ಮನೆಗೆ ಬರುತ್ತಿದ್ದರು. ಮತ್ತು ಮಾಲಾಮಾಲ್ ಅಂದ್ರೆ ಆ ಧನದಿಂದ ಸಂಪನ್ನರಾಗುತ್ತಿದ್ದರು. ತಾವು ಕೂಡ ಸುಖಿ, ಪರಿವಾರವು ಸುಖಿ. ಹಾಗೂ ಯಾರ ಬುದ್ಧಿ ಭ್ರಷ್ಟವಾಗಿತ್ತು, ಆ ದುಡ್ಡಿನಿಂದ ಅಲ್ಲಿ ಹೋಗಿ ಸಾರಾಯಿ ಕುಡಿಯುತ್ತಿದ್ದರು, ಹೋಟೆಲ್ಗಳಲ್ಲಿ ಮೋಜು ಮಾಡುತ್ತಿದ್ದರು. ಹಾಗೂ ಯಾವಾಗ ಅದು ಖಾಲಿ ಆಗುತ್ತಿತ್ತು, ಸಪ್ಪೆ ಮುಖ ಮಾಡಿಕೊಂಡು ಮನೆಗೆ ಬಂದು ಬಿಡುತ್ತಿದ್ದರು. ಯಾರಿಂದ ಸಾಲ ಪಡೆದು ಹೋಗಿದ್ದರು, ಅವನು ಹೇಳುತ್ತಾನೆ, ಮರಳಿ ಕೊಡು, ಇಲ್ಲದಿದ್ದರೆ ಕೆಲಸ ಮಾಡು. ಹಾಗಾಗಿ ಮಕ್ಕಳೇ, ಇಲ್ಲಿ ಅದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಯಾರು ಇಂದು ಸತ್ಯವಾಗಿ ಸದ್ಗುರುಗಳ ಬಳಿ ಹೋಗಿ ಮತ್ತು ದೃಢವಾಗಿ ಭಕ್ತಿಯನ್ನು ಮಾಡುತ್ತಾರೋ, ಮರ್ಯಾದೆಯಲ್ಲಿ ಇರುತ್ತಾರೋ, ಅವರು ಈ ಮನುಷ್ಯ ಜೀವನದ ಮೂಲಧನವನ್ನು ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಮಾಡಿಕೊಳ್ಳುತ್ತಾರೆ. ಹಾಗೂ ಕೆಲವು ಮೂರ್ಖರು ಭಕ್ತಿಯನ್ನೇ ಮಾಡುವುದಿಲ್ಲ. ಆದ್ದರಿಂದ ಮಕ್ಕಳೇ, ಇದು ಜೀವನದ ವ್ಯಾಪಾರವಾಗಿದೆ. ಯೋಶೋಧ ಫಿರ್ನಾಯಿ ಸಂತೋ ಯೋಶೋಧ ಫಿರ್ನಾಯಿ. ಯಾರು ವಿದೇಶಕ್ಕೆ ಹೋಗಿ ತನ್ನ ಮೂಲಧನವನ್ನು ಹಾಳು ಮಾಡಿ ಬರುತ್ತಾರೆ, ಅವರ ದುರ್ಗತಿಯಾಗುತ್ತದೆ. ಹಾಗೂ ಯಾರು ಇದನ್ನು ಸಂಭಾಳಿಸಿಕೊಳ್ಳುತ್ತಾರೆ, ಅವರು ಸಾಹುಕಾರರಾಗಿ ಬಿಡುತ್ತಾರೆ. ಕಬೀರ್ ಶಬ್ದ ನಿರ್ಧನಾನ್ವಿ ಕೋಯಿ ಧನ್ವಾನುಷ್ಕೋ ಜಾಣಿಯ ದಿಶ್ಪರ ನಾನ್ ಧನ್ವಿ. ಯೋಶೋಧ ಫಿರ್ನಾಯಿ ಸಂತೋ ಯೋಶೋಧ ಫಿರ್ನಾಯಿ. ಯೋಶೋಧ ಫಿರ್ನಾಯಿ ಸಂತೋ ಯೋಶೋಧ ಫಿರ್ನಾಯಿ. लोहे के साथ जाते हैं, लोहे के साथ जाते हैं, मुझकाया देश राही संतो योशोधा फिरनाई. यो दम टूटे पिंड फूटे, वो लिखा दरगाह माही संतो योशोधा फिरनाई. 3 लोक और भवन चतुर्दश, 3 लोक और भवन चतुर्दश, समुद्र विशोदय आही संतो योशोधा फिरनाई. दूने तीने किए चौगने, दूने तीने किए चौगने, किम ही मूल गवाई संतो योशोधा फिरनाई. उस दर्ग में मार पड़ेगी, जम पकड़ेंगे बाही संतो ಯೋಶೋಧ ಫಿರ್ನಾಯಿ. ಪರಮಾತ್ಮನ ದರ್ಬಾರಿನಲ್ಲಿ ಹೋಗುವಾಗ ಭಕ್ತಿಹೀನ ಪ್ರಾಣಿಗಳನ್ನು ಯಮನ ದೂತರು ಕೈ ಹಿಂದಕ್ಕೆ ತಿರುವಿ ಮತ್ತು ಚಪ್ಪಲಿಯಿಂದ ಹೊಡೆಯುತ್ತಾ ಕರೆದೊಯ್ಯುತ್ತಾರೆ. ವಾದನಕ್ಕೆ ವೈದರಣಿ ಲಾಗೆ, ವಾದನಕ್ಕೆ ವೈದರಣಿ ಲಾಗೆ, लज्जा रहे अग्नाहिर संतो योशोधा फिरनाई. नर नारायण देह पायक, फिर सुरसी जाहिर संतो ಯೋಶೋಧ ಫಿರ್ನಾಯಿ. ಪರಮಾತ್ಮ ತಮ್ಮಂತಹ ಶರೀರವನ್ನು ನಿಮಗೆ ನೀಡಿದ್ದಾರೆ. ಇದು ನರರೂಪ ನಾರಾಯಣನಂತಹ ಶರೀರವಾಗಿದೆ, ದೇಹವಿದೆ. ಹಾಗೂ ಇಂತಹ ಸುಂದರ ಶರೀರವನ್ನು ಪಡೆದು ಮರಳಿ 84 ಲಕ್ಷ ಯೋನಿಗಳಲ್ಲಿ ನಾಯಿ, ಕತ್ತೆ, ಹಂದಿಯ ಶರೀರವನ್ನು ಪಡೆಯಲು ಹೊರಟಿದ್ದೀರಿ. ಧಿಕ್ಕಾರವಿದೆ ನಿಮಗೆ. ಜಾ ಸತ್ಗುರು ಕಿ ಮೈ ಬಲಿಹಾರಿ, ಜಾ ಸತ್ಗುರು ಕಿ ಮೈ ಬಲಿಹಾರಿ, ದುದಾಮನ್ ವರ್ಣ ಮಿಟಾಯಿರಿ ಸಂತೋ ಯೋಶೋಧ ಫಿರ್ನಾಯಿ. ಸ್ಪಷ್ಟ ಮಾಡಿಬಿಟ್ಟರು, ಆ ಸದ್ಗುರುಗೆ ಸಂಪೂರ್ಣ ಸಮರ್ಪಿತನಾಗುತ್ತೇನೆ. ಯಾರು ಜನ್ಮ ಮರಣವನ್ನು ಅಂತ್ಯಗೊಳಿಸುತ್ತಾರೆ. कुल परिवार तेरा सकल कबीला, कुल परिवार तेरा सकल कबीला, मसनद एक ठराही रे संतो योशोधा फिरनाई.
बांध पिंजरी आगे धर दिया मरघट में ले जाहिर संतोयो सोना बेरना. ಮೃತ್ಯುವಿನ ನಂತರ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುತ್ತದೆ. ಈ ಹೆಣವನ್ನು ಎತ್ತಿ ಮತ್ತು ಸುಟ್ಟು ಬಿಡಿ, ಹಾಗೆಯೇ ಬಿಟ್ಟರೆ ಹುಳ ಬೀಳುತ್ತವೆ, ನಾಳುತ್ತದೆ. ಬಾಂಧ ಪಿಂಜರಿ ಹಾಗೆ ದರಿಯ पर मरघट में ले जाए अग्नि लगा दिया जद लंबा अग्नि लगा दिया जद लंबा फूक दिया उस ठाई रे संतोयो सोदा पेरनाಳೆ. ಈಗ ಸುಟ್ಟು ಬಳಿದು ಕೆಲಸ ಮುಗಿಸಿಬಿಟ್ಟರು ಮತ್ತು ಎಲ್ಲಿಯ ತನಕ ಈ ಶರೀರದಲ್ಲಿ ಸರಿಯಾಗಿ ನಡೆದಾಡುತ್ತಿದ್ದ, ಬೀಗುತ್ತಿದ್ದ. ಯಾವ ಕೆಲಸವನ್ನು ಮಾಡಬೇಕಿತ್ತೋ ಅದನ್ನು ಮಾಡಲೇ ಇಲ್ಲ. ಹಾಗೂ ಮಾಡಬಯಸಿದರೆ ಈ ಶತ್ರುಗಳು, ನಕಲಿ ಗುರು, ಕಾಲನ ದೂತರು, ಇವರು ಇಂತಹ ಅತ್ಯಾಚಾರ ಮಾಡುತ್ತಾರೆ. ये पैसे ऊपर नाथ सिमरन करा पैसे के लिए वेद बांध फिर पंडित आए पीछे गरुड़ पढ़ाई रे संतोयो सोदा करना है. ಅವನು ಸತ್ತ ನಂತರ ಗರುಡ ಪುರಾಣದ ಪಠಣೆ ಮಾಡಿಸುತ್ತಾರೆ. ನೀವು ಮಾಡಬೇಕಿತ್ತು ಜೀವಂತವಿದ್ದಾಗಲೇ, ಸಾಯುವುದಕ್ಕಿಂತ ಮೊದಲು ಮಾಡಬೇಕಿತ್ತು, ಏಕೆಂದರೆ ಅದರಿಂದ ಭಯವಾಗುತ್ತಿತ್ತು. ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಬಗ್ಗೆ ಗೊತ್ತಾಗುತ್ತಿತ್ತು. ತನ್ನ ಜೀವನವನ್ನು ಅದರ ಅನುಸಾರ ಸೆಟ್ ಮಾಡಿಕೊಂಡು ಶುಭ ಕರ್ಮಗಳನ್ನು ಮಾಡಿ ಹೋಗಬೇಕಿತ್ತು. ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ, ಯಾರು ಇಂತಹ ಕರ್ಮಗಳನ್ನು ಮಾಡುತ್ತಾರೆ ಅವರಿಗೆ ಇಂತಹ ದಂಡನೆ ಸಿಗುತ್ತದೆ, ಯಾರು ಹೀಗೆ ಮಾಡುತ್ತಾರೋ ಅಂತವರಿಗೆ ಹೀಗಾಗುತ್ತದೆ. ಪರಮಾತ್ಮ ಹೇಳುತ್ತಾರೆ, ಅವನು ಸತ್ತು ಹೋದ. ಈಗ ಆ ಗರುಡ ಪುರಾಣವನ್ನು ಓದಿದರೆ ಏನು ಲಾಭವಾಗುವುದು? ಅದರಿಂದ ಈ ಶಿಕ್ಷಣವನ್ನಂತೂ ಮೊದಲೇ ಕೊಡಬೇಕಿತ್ತು ಅವನಿಗೆ. ಏಕೆಂದರೆ ಪಾಪ ಕರ್ಮಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದ, ಶುಭ ಕರ್ಮಗಳನ್ನು ಸರಿಯಾಗಿ ಮಾಡುತ್ತಿದ್ದ. ಈಗ ಗರುಡ ಪುರಾಣದ ಪಠಣೆಯನ್ನು ಸಹ ಮಾಡಿದರು. ಆಮೇಲೇನಾಯಿತು? ನರಸಿದ್ಧಿ ಫೇರ್ ಪಸುವ ಕೇಂಜ ಗದ್ದ ಬಹಲ್ ಬಣ್ಣಾಯಿರೆ ಸಂತೋ ಯೋ ಸೋದಾ ಫೇರ್ ನರಸಿದ್ಧಿ ಫೇರ್ ಪಸುವ ಕೇಂಜ ನರಸಿದ್ಧಿ ಫೇರ್ ಪಸುವ ಕೇಂಜ ಗದ್ದಾವೆಲ್ ಬಣ್ಣಾಯಿರಿ ಸಂತೋಯು ಸುಧಾಸರಿನಾಯಿ. ಮಕ್ಕಳೇ, ಒಂದೊಂದು ಪಂಕ್ತಿಯ ಒಂದೊಂದು ಅರ್ಧರ್ಧ ಪಂಕ್ತಿಯೂ ಸಹ ಅದ್ಭುತ ಜ್ಞಾನದಿಂದ ತುಂಬಿಕೊಂಡಿದೆ. ಒಂದೊಮ್ಮೆ ಗಮನ ವಹಿಸಿದರೆ ಸ್ವಲ್ಪ ಭಯವಾಗುತ್ತದೆ. ಮನುಷ್ಯರಿಂದ ಪಶುಗಳಾಗುತ್ತೇವೆ. ಅರ್ಚಪ್ಪನ ಭೋಗ ಕಹಾಮನ ಬೋರೆ ಕುರ್ವಿ ಕಡಿಮೆ ಹೇಳಿ. ನರಸೆತ್ತಿ ಫೇರ್ ಪಸುವಾಕೆ ಜಯ ನರಸೆತ್ತಿ ಫೇರ್ पशुआके जय गद्दा बैल बनाई रे संतोयो सोदा फिर नामी. ये छप्पन भोग कहावल बोले चित पूर्णी शरणे जाई रे संतोयो सोदा फिर नामी. ಮಕ್ಕಳೇ, ಈ ಬ್ರಹ್ಮ ಮುಹೂರ್ತ ಮತ್ತು ಈ ಅಮೃತ ವಚನ ನಿಮ್ಮನ್ನು ಇಡೀ ದಿನ ಹೇಗೆ ಬಂಧಿಸಿ ನಿಯಂತ್ರಿಸಿ ಇಡುತ್ತವೆ. ಈ ಪಾಪಿ ಮನಸ್ಸು ಅಸಂಬದ್ಧತೆ ತಲೆಹರಟೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೂ ಕೂಡ ಕೈ ಹಿಂದಕ್ಕೆ ಸರಿದು ಬಿಡುತ್ತಾರೆ. ಇಂದು ನಾವು ಎಷ್ಟೊಂದು ಚೆನ್ನಾಗಿರುವ ಭೋಜನ ತಿನ್ನುತ್ತೇವೆ, ಹಸಿವಾದಾಗ ತಿಂದು ಬಿಡುತ್ತೇವೆ. ಸುಂದರ ಶುಚಿ ರುಚಿಯಾಗಿರುವ ಭೋಜನ ಅವರವರ ಯೋಗ್ಯತೆಗೆ ತಕ್ಕಂತೆ ಬಹಳ ಚೆನ್ನಾಗಿರುವುದನ್ನೇ ತಿನ್ನುತ್ತಾರೆ. ಪಶು ಪಕ್ಷಿಗಳಿಗಿಂತಲೂ ಒಳ್ಳೆಯದನ್ನು ತಿನ್ನುತ್ತಾರೆ. ಭಕ್ತಿಯನ್ನು ಮಾಡದಿರುವುದರಿಂದ, ತಪ್ಪಾದ ಭಕ್ತಿಯನ್ನು ಮಾಡುವುದರಿಂದ ಪಶುಗಳಾದೆವು, ಕತ್ತೆಗಳಾದೆವು. ಹೇಳುತ್ತಾರೆ, ಎ ಸುಂದರ ಭೋಜನ ಕಹ ಮನ ಬೋರೆ ಕಿತೆ ಕುರಡಿ ಚರ್ಮೆ ಜಾಯಿ ಹೊಯ್. ಇದು ಯಾವುದೇ ಹೊಗಳು ಭಟ್ಟನ ಗೀತೆಯಲ್ಲ, ಯಾವುದೇ ನಾವೆಲ್ನ ಕಟ್ಟುಕತೆಯಲ್ಲ. ಇದು ಪರಮಾತ್ಮ ಕಬೀರರು ನೀಡಿದ ಜ್ಞಾನ. ಅವರ ಮಗ ಸಂತ ಗರೀಬ್ದಾಸ್ ಮಹಾಪುರುಷರಿಂದ ನೀಡಲ್ಪಟ್ಟ ಜ್ಞಾನವಾಗಿದೆ. ಒಂದು ಶಬ್ದವೂ ಸಹ ತಪ್ಪಾಗಿಲ್ಲ ಇದರಲ್ಲಿ. ಒಂದು ಶಬ್ದ, ಒಂದು ಅಕ್ಷರವೂ ಕೂಡ ನಾವು ನಮ್ಮ ಬುದ್ಧಿಯಿಂದ ತೂಕ ಮಾಡಿದರೆ ಅದು ಬೇರೆ ಮಾತಾಗಿದೆ. ಈಗ ನಮ್ಮ ಬುದ್ಧಿ ಜೀವಿಯದ್ದಾಗಿದೆ. ಇವರು ಪರಮಾತ್ಮ ಪ್ರಾಪ್ತ ಮಹಾಪುರುಷರಾಗಿದ್ದರು. ಇವರ ಯಾವುದೇ ಮಾತಿನ ಮೇಲೆ ಕನಸಿನಲ್ಲಿಯೂ ಸಹ ಅವಿಶ್ವಾಸ ಮಾಡಬಾರದು ನೀವು. ಮಕ್ಕಳೇ, ಈ ಒಂದೊಂದು ಮಾತನ್ನು ನಿಮ್ಮ ಮನದಾಳಕ್ಕೆ ಇರಿಸಲಾಗುತ್ತಿದೆ. ಮೊದಲು ದಾಸ ಯಾವ ಜ್ಞಾನವನ್ನು ನೀಡಿದ್ದಾನೋ ಅದನ್ನು ನಿಮಗೆಲ್ಲ ಪ್ರಮಾಣಿತಗೊಳಿಸಿದ್ದಾನೆ. 8-10 ವರ್ಷಗಳ ತನಕ ನಿರಂತರವಾಗಿ ಇವುಗಳನ್ನು ತೋರಿಸಬೇಕಾಯಿತು. ಇಂದು ನಿಮಗೆ ಏನೆಲ್ಲವನ್ನು ದಾಸ ಹೇಳುತ್ತಾನೆ, ಯಾವುದೇ ಪ್ರಮಾಣವನ್ನು ತೋರಿಸುವ ಅವಶ್ಯಕತೆ ಬೀಳುವುದಿಲ್ಲ. ಆದ್ದರಿಂದ ದಾಸನು ಹೇಳಬಯಸುತ್ತಾನೆ, ನಿಮಗೇನು ಈ ಜ್ಞಾನ ತಿಳಿಸಲು ಹೊರಟಿದ್ದಾನೆ, ಇದನ್ನು ಮಹಾಪುರುಷ ಗರೀಬ್ದಾಸರಿಂದ ಹೇಳಲ್ಪಟ್ಟಿದೆ.
ಮತ್ತು ಅವರು ಭಗವಂತನನ್ನು ಕಣ್ಣಾರೆ ನೋಡಿದ್ದರು. ಅವರಿಂದ ಪ್ರಾಪ್ತ ಜ್ಞಾನವಾಗಿದೆ ಇದು. ಈಗೇನು ತಿಳಿಸುತ್ತಾರೆ. ಆ ಕಡೆಯಂತೂ ಗರುಡ ಪುರಾಣದ ಪಠಣೆ ಮಾಡಿದ ನಂತರ ಶ್ರಾದ್ದ ಆರಂಭವಾಯಿತು. ಆಮೇಲೆ ತಿಂಗಳದ್ದು. ಮೊದಲಂತೂ ಬಹಳ ಆಡಂಬರವಿತ್ತು. ಕೆಲವರಂತೂ ತಿಂಗಳಿಗೆ ಮಾಡುತ್ತಿದ್ದರು, ನಂತರ 6 ತಿಂಗಳಿಗೊಮ್ಮೆ, ಮತ್ತೆ ವಾರ್ಷಿಕ, ನಂತರ ಅವನ ಕಾರ್ಯ ಮಾಡುವುದು, ಮತ್ತು ನಂತರ ಹೇಗೆ ಮೃತ್ಯುವಿನ ನಂತರ ಅಸ್ಥಿಗಳನ್ನು ಎತ್ತಿಕೊಂಡು ಗಂಗೆಯಲ್ಲಿ ಹಾಕಿ ಬರುವುದು. ಅವೆಲ್ಲ ಕ್ರಿಯೆಗಳನ್ನು ಮುಕ್ತಿಗಾಗಿ ಮಾಡಲಾಗುತ್ತಿತ್ತು. ಅಸ್ಥಿಗಳನ್ನು ಬಳಿದು ಗಂಗೆಯಲ್ಲಿ ಹಾಕಿಸುವುದು, ಪಂಡಿತರಿಂದ ಮಾಡಲ್ಪಟ್ಟ ಮಂತ್ರಗಳನ್ನು ಹೇಳಿ ಹಾಕುವುದು, ನಿನ್ನ ತಂದೆಯ ಮುಕ್ತಿಯಾಗುತ್ತದೆ, ಗತಿಯಾಗುತ್ತದೆ. ನಂತರ 13ನೇ ದಿನ ಮಾಡಬೇಕು. ನಂತರ ತಿಂಗಳಿಗೊಮ್ಮೆ ಮಾಡಿಸುತ್ತಿದ್ದರು, ನಂತರ 6 ತಿಂಗಳಿಗೊಮ್ಮೆ, ನಂತರ ವರ್ಷಕ್ಕೊಮ್ಮೆ. ತದನಂತರ ಶ್ರಾದ್ದ ಆರಂಭವಾಗಿ ಬಿಡುತ್ತಿತ್ತು. ಮತ್ತೆ ಪಿಂಡದಾನ ಮಾಡಿ. ಈಗೇನು ಹೇಳುತ್ತಾರೆ. ಪ್ರೇತ ಸೆಲಾ ಪರ ಗಾಯ ವಿರಾಜ, ಪ್ರೇತ ಸೆಲಾ ಪರ ಗಾಯ ವಿರಾಜೇತ ದರು ಪಂಡವರಾಯಿರಿ ಸಂತೋಯೋ ಸೋದಾ ಬೆರನಾಂ. ಈಗೆಲ್ಲ ಕ್ರಿಯಾಕ್ರಮಗಳನ್ನು ಮಾಡಿಬಿಟ್ಟರು. ಈಗ ಶ್ರಾದ್ದ ಮಾಡಿ ಪಿಂಡ ಇಡಿ. ಯಾವುದಕ್ಕಾಗಿ? ಬಹುಶಃ ನಿಮ್ಮ ತಂದೆ ತಾಯಿಯರು ಕಾಗೆಗಳಾಗಿರಬಹುದು. ಅವರಿಗೆ ನೈವೇದ್ಯ ಅರ್ಪಣೆ ಆಗಿಬಿಡುವುದು. ಬೋರ ಸರಾದ ಖಾಳಕೋ ಆಯೆ, ಬೋರ ಸರಾದ ಖಾಳಕೋ ಆಯೆ, ಕಾಗುವೆ ಗಲು ಮಾಹಿರಿ ಸಂತೋಯೋ ಸೋದಾ ಬೆರನಾ. ಭೂತರಾದರು ಮತ್ತೆ ಹೇಳಿದರು, ಪ್ರೇತರಾದರು ಪಿಂಡದಾನ ಮಾಡಿ. ಪರಮಾತ್ಮ ಹೇಳುತ್ತಾರೆ, ಪಿಂಡದಾನ ಮಾಡಿಬಿಟ್ಟರು. बोधनी का छूटे तर्पण प्रदान करल ಗಿರಿಮದಾನ್ ಸಿಂಧಾಕೆ ನೀವೆಲ್ಲ ಗೊತ್ತು. ಭೂತ ಇವನು ಈ ಬಿಟ್ಟಿದ ಮೇಲೆ ಕಾಗೆಯಾದ. ಈಗ ಕಾಗೆಗಾಗಿ ಪ್ರತಿ ವರ್ಷ ಶ್ರಾದ್ದ ಮಾಡಿ. ಹಾಗೂ ತಂದೆಯು ಕಾಗೆಯಾಗಿ ಬಂದನು. ಅವನಿಗೆ ನೈವೇದ್ಯ ಅರ್ಪಿಸಿ ಗತಿ ಮಾಡಲು ಹೊರಟಿದ್ದರು, ಮೋಕ್ಷ ಮಾಡಲು ಹೊರಟಿದ್ದರು. ಕಾಗೆ ಮಾಡಿಬಿಟ್ಟರು. ರೇ ಬೋಳಿ ಸಿ ದುನಿಯಾ सतगुरु वेल कैसे सरिया रे भोली शिवी दुनिया, सतगुरु वेल कैसे सरिया. अपने लल्ला के बाल करवावे, देखो के जे ना लगे जाएंगे. एक बकरी का बच्चा लेके उसका गला कटैया रे भोली सी दुनिया, सदगुरु वेल कैसे सरिया. जीवित बाप गेल लठम लठा, मुए गंग फुसैया. जब आवे आसोल का महीना, फिर कौआ बाप बड़ैया रे भोली सी दुनिया, सदगुरु वेल कैसे सरिया. कब्जा पका भोजन बना के माता भोगने गई. उस माता ऊपर कुत्ता मोते, वो क्यों ना मर गई रे भोली शिवी दुनिया, सतगुरु वेल कैसे सरिया. ಈಗ ಗರೀಬ್ದಾಸರು ಹೇಳುತ್ತಾರೆ, ಪ್ರೇತ से लाभ जाय विराजे, प्रेत से लाभ जाय विराजे, सतरों पिंड बराईर संतोयो सुरदास नर. बोर सरा दिखाण को आए, बोर सरा दिखाण को आए, काग वहे गली माहिर संतोयो सुरदास नर. जय सतगुरु की सौदत करते, जय सतगुरु की सौदत करते, सगल कर्म कट जाई रे संतोयो ಸೋದಾ ಪರಿಣಾಯ. ಒಂದೇ ವಾಣಿಯಲ್ಲಿ ಸ್ಪಷ್ಟ ಮಾಡಿಬಿಟ್ಟರು, ಪರಮಾತ್ಮನ ಸುಪುತ್ರನು. ಒಂದೊಮ್ಮೆ ಸದ್ಗುರುವಿನ ಸಂಗತ ಮಾಡಿದರೆ ಎಲ್ಲ ಜಂಜಾಟ ಮುಗಿದು ಬಿಡುತ್ತಿತ್ತು. ಸಗಲ್ ಕರ್ಮ ಕಟ್ಟಿದಾಯಿ ಅಮರಪುರಿ ಪರಾಸನ ಉದ್ದೇ ಸಹ ಸೂಚಿತಾಕ್ಷಾಯಿ. ಅಮರಪುರಿ ಪರ ಆಸನ ಹೋತೆ. ಅಮರಪುರಿ ಅಂದ್ರೆ ಸತ್ಯಲೋಕದಲ್ಲಿ. जहाँ धूप न छाही रे संतोयो सौदा परिणाय. सुरते नृत्य मन पन प्यानो, सुरते नृत्य
मन पावन पिया नाव शब्द शुद्ध समाहिर संतो यो सोदा फिर ना यो सौदा फिर नाही संतो यो सौदा फिर ना गरीबदास गलपाल महल में गरीबदास गलपाल महल में मिले कबीर गुसाहिर संतो यो सौदा फिर ना यो सौदा फिर नाही संतो यो सौदा फिर ना ಮಕ್ಕಳೇ, ಪರಮಾತ್ಮನ ಈ ಪ್ರಯತ್ನವನ್ನು, ಈ ಅಮೂಲ್ಯ ಜ್ಞಾನವನ್ನು ಸಾಧಾರಣವೆಂದು ತಿಳಿಯಬೇಡಿ. ದಾಸನಿಗೆ ನಿಮ್ಮಿಂದ ಯಾವುದೇ ಲಾಲಸೆ ಇಲ್ಲ. ನೀವಂತೂ ನೋಡಿರಬೇಕು, ಇಷ್ಟೊಂದು ವರ್ಷಗಳಿಂದ ತೊಡಗಿದ್ದಾನೆ ದಾಸನು. ಹೀಗೂ ಅಲ್ಲ, ಹೊಟ್ಟೆಪಾಡು ಇರಲಿಲ್ಲ, ಪಾಖಂಡ ಮಾಡಲು ಹೊರಟಿರುವೆ ಎನ್ನನು. ಪರಮಾತ್ಮನನ್ನು ನೋಡಿಕೊಳ್ಳಿ, ಏನು ಸ್ವಾರ್ಥವಿತ್ತು ಅವರದ್ದು. ಬಟ್ಟೆ ನೇಯುವ ಲೀಲೆ ಮಾಡುತ್ತಿದ್ದರು ನಮಗಾಗಿ. ಊರೂರು ಅಲೆದಾಡಿ ಮಾರ್ಗ ತೋರಿಸುತ್ತಿದ್ದರು. ಈಗ ಬಾಲಕರಾಗಿ ಇರಬೇಡಿ, ಈ ಜ್ಞಾನದಿಂದ ಮ್ಯಾಚುರ್ ಆಗಿಬಿಡಿ. ಈ ಕೆಟ್ಟ ಲೋಕದಿಂದ ಪಾರಾಗುವ ದೃಢ ಸಂಕಲ್ಪವನ್ನು ಮಾಡಿಕೊಳ್ಳಿ. ಏನು ಹೇಳುತ್ತಾರೆ? ಮನನ್ನೇ ಕೀಗರಲೇ ದೋ ದಿನ ಕೋ ಮೆಹಮಾನ್ ಕಹಾಂ ಸೆ ಆಯಾ ಕಹಾಂ ಜಾಯೇಗಾ तन छूटे तब कहाँ समाएगा आखिर तुझको कौन कहेगा गुरु बिन आत्मज्ञान मन निगी कर ले दो दिन को मेहमान. ಪರಮಾತ್ಮ ಕಣ್ಣೀರು ತುಂಬಿಕೊಂಡು 50-100 ಜನ ನಿಂತುಕೊಳ್ಳುತ್ತಿದ್ದರು. ಸತ್ಸಂಗವನ್ನು ಕೇಳಲು ಕುಳಿತುಕೊಳ್ಳುತ್ತಿದ್ದರು. ಚೌರಸ್ತೆಯಲ್ಲಿ ನಿಂತು ಹಾಡುತ್ತಿದ್ದರು ಮತ್ತು ಇದನ್ನು ಹೇಳುತ್ತಿದ್ದರು. ಆಖಿರ್ ತುಜಿಕೋ ಕೋನ್ ಕಹೇಗ, ಗುರುವಿನ ಐಸಾ ಜ್ಞಾನ್. ನೀವು ಯಾರಾಗಿದ್ದೀರಿ? ಎಲ್ಲಿಂದ ಬಂದಿದ್ದೀರಿ? ಈ ಕೆಟ್ಟ ಲೋಕದಲ್ಲಿ ಏಕೆ ಸಿಲುಕಿಕೊಂಡಿದ್ದೀರಿ? ಈ ವಿಧಾನವಾಗಿದೆ ಇಲ್ಲಿಂದ ತಪ್ಪಿಸಿಕೊಳ್ಳುವ ಪಾರಾಗಲು. ಮಕ್ಕಳೇ, ಹೇಗೆ ಗೋರಖನಾಥರಿಗೆ ಪರಮಾತ್ಮ ಕಬೀರರು ಹೇಳಿದ್ದರು, ಗೋರಖನಾಥುವ ಸಬನ್ಕಾ ಗುರುವ. ಅದಕ್ಕೆ ಗೋರಖನಾಥರು ಹೇಳಿದರು, ತೋರ ವಚನ ಕರಿವ. ನೀವು ಬಹಳ ತಪ್ಪಾಗಿ ಹೇಳುತ್ತಿದ್ದೀರಿ. ಕಬೀರ್ ಸಾಹೇಬರು ಹೇಳಿದರು, ಕಳುವ ಲಗೆ ಸೋ ಮಿಠಾ ಹೋಯಿ ಹಮರಿ ಬಾತ್ ಪತ್ತಿ ಜಸೋ. ಗೋರಖನಾಥ್ ಸಿದ್ಧಿ में बोला, अब तुम्हें डामन फल देखो. ಒಂದು ಪರ್ವತವನ್ನು ಬಂಗಾರದ ಪರ್ವತವನ್ನಾಗಿ ಮಾಡಿಬಿಟ್ಟಿದ್ದ. ತನ್ನ ವಚನ ಶಕ್ತಿಯಿಂದ ಅಷ್ಟು ಸಿದ್ಧಿ ಪ್ರಾಪ್ತವಾಗಿತ್ತು ಗೋರಖನಾಥನಿಗೆ. ಗರೀಬ್ ದಾಸರು ಹೇಳುತ್ತಾರೆ, ಗೋರಖನಾಥ್ ಸಿದ್ಧಿ ಮಗುಲ್ಲ ಸರ್ಟೋಮೆ ಡಬಲ್ ಫಲ್. ಇದನ್ನು ಮಾಟ ಮಂತ್ರವೆಂದು ಹೇಳಿದ್ದಾರೆ. ಜದಂತರ್ ಮಂತ್ರ ಯೋಗ ನಿಭಾಯಿ ಕಾಲ್ ಚಕ್ರ ದೋರ ಭಾಯಿ ಬರಂ ಭಕ್ತಿ ನಾಕಿ ಬಾಯಿ ತಮ್ ಹೋ ಜಮ್ಕಿ ಪರ್ದಿ ಮಾಯಿ. ನೀವು ಕಾಲನ ಅಧೀನದಲ್ಲಿಯೇ ಇದ್ದೀರಿ, ಪಕ್ಕ ಅವರ ಹೆಸರಿಗೆ ಮೀಸಲಾಗಿದ್ದೀರಿ. ನಾವು ತಿಳಿಸಿದ ಈ ಸಾಧನೆಯನ್ನು ಮಾಡಿಕೊಳ್ಳಿ. ಬಂದು ಬಿಡು ಗೋರಖ, ನಿನ್ನ ಜಂಜಾಟವನ್ನು ಮುಗಿಸಿಬಿಡುತ್ತೇನೆ. ಗೋರಖನಾಥರು ಒಮ್ಮೆ ಅಂತೂ ಪ್ರಭಾವಿತರಾದರು. ಜ್ಞಾನವನ್ನು ಕೇಳಿದ. ಅವನಿಗೆ ದಾತರು ಪ್ರಥಮ ಮಂತ್ರ ಮತ್ತು ಸೆಕೆಂಡ್ ಮಂತ್ರ ಕೊಟ್ಟು ಬಿಟ್ಟಿದ್ದರು. ಆದರೆ ಸಾರನಾಮದ ಹೊರತು ಮೋಕ್ಷ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಅವನು ಪರಮಾತ್ಮನ ಮಗನಾಗಿದ್ದ. ಪ್ರಬಲವಾದ ಹಂಬಲವಿತ್ತು. ಆದ್ದರಿಂದ ಮಕ್ಕಳೇ, ನೀವು ಕೂಡ ಮೊದಲು ಗೋರಖನಾಥರಂತೆ ಸಿದ್ಧರಾಗಿದ್ರಿ. ಆದರೆ ನಿಮ್ಮ ಆ ಪ್ರೊಸೆಸ್ ಪೂರ್ಣವಾಗಿ ಬಿಟ್ಟಿದೆ. ಈಗ ನಿಮ್ಮದು ಫೈನಲ್ ಗೇಮ್ ಆಗಿದೆ. ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಹೀಗೆ ತಿಳಿಯಬೇಡಿ ನಾನು ಹಾಗೆ ಸುಖ ಸುಮ್ಮನೆ ಹೇಳುತ್ತಿದ್ದೇನೆಂದು. ಸಂಪೂರ್ಣ ಪ್ರಮಾಣಿತ, ಸರ್ವೋತ್ತಮ, ಎಲ್ಲಕ್ಕೆ ಎಲ್ಲವೂ ಸತ್ಯವಾಗಿವೆ. ನಿಮ್ಮದು ಫೈನಲ್ ಜೀವನವಾಗಿದೆ. ಈಗ ನೀವು ಪೂರ್ತಿ ಸಮರ್ಪಿತರಾಗಬೇಕು. ಏಕೆಂದರೆ ನಿಮಗೆಲ್ಲ ಫಾಲ್ ಪಾಯಿಂಟ್ಗಳ ಬಗ್ಗೆ ತಿಳಿಯಿತು ಮತ್ತು ಹೇಗೆ ನಾವು ಈ ಸ್ಥಿತಿಯ ತನಕ ತಲುಪಿದ್ದೇವೆ. ಮತ್ತು ನೀವು ಈಗಲೂ ಸಹ ಮೋಸ ಹೋಗುವಿರಾ? ಈಗಲೂ ಸಹ ಮೊದಲಿನಂಥ ತಪ್ಪನ್ನು ಮಾಡುತ್ತೀರಾ? ಇದು ಮಕ್ಕಳ ಮಾತಲ್ಲ. ಏನು ನಿಮಗೆ ಪರಮಾತ್ಮ ಶರಣ ನೀಡಿದ್ದಾರೆ. ಈ ಜ್ಞಾನ ತಿಳಿದು ಬಂತು. ಅವರ ಕೃಪೆಯ ಹೊರತು ಆಗಲು ಸಾಧ್ಯವಿಲ್ಲ. ನಿಮ್ಮ ಊರಿನಲ್ಲಿ ಇಡೀ ಊರಿಗೆ ಊರೇ ತುಂಬಿದೆ ಮತ್ತು ಯಾರೂ ಕೇಳುವುದಿಲ್ಲ ಕೂಡ. ಭಾಗ್ಯದ ಹೊರತು ಹೇಗೆ ತಾನೇ ಕೇಳುವನು ಮನುಷ್ಯ?
लख वर्ष और आज लो दिवी लख ವರ್ಷ ಒಂದೇ ಲಖ ವಡಕೀಜೆ ಹಾಲು ಮತ್ತು ಸಂತೋಷ ನೀವು ಇಂತಹ ಪುಣ್ಯಾತ್ಮರಾಗಿದ್ದೀರಿ. ನಿಮ್ಮ ಭಾಗ್ಯದ ಪ್ರಶಂಸೆಯನ್ನು ಎಷ್ಟು ಮಾಡಿದರೂ ಕಡಿಮೆ. ಹಾಗೂ ಇದನ್ನು ನೀವು ಸಹ ತಿಳಿದುಕೊಳ್ಳಿ. ಸಂಪೂರ್ಣ ಸಮರ್ಪಿತರಾಗಿ ಬಿಡಿ. ಇದು 2 ದಿನಗಳ ಜಾತ್ರೆಯಾಗಿದೆ. ಗೊತ್ತಿಲ್ಲ ಯಾವಾಗ ಚಿತೆ ಸಿದ್ಧವಾಗುತ್ತದೆ. ಎಲ್ಲವೂ ಇಲ್ಲಿಯೇ ಉಳಿದು ಬಿಡುತ್ತದೆ. ಸತ್ಸಂಗವನ್ನು ಕೇಳುವ ಸಮಯ ಕೂಡ ಇಲ್ಲವೇನೋ ನಿಮ್ಮ ಬಳಿ. ಹಾಗೂ ಇದು ಎಲ್ಲಿಂದ ಏನಾಗುತ್ತಿದೆ ಎಂದು ನೋಡಿ. ಅರೆ, ಎಲ್ಲಿಯಾದರೂ ನೋಡಿಕೊಳ್ಳಿ. ಯಾವುದೇ ದೃಷ್ಟಿಕೋನದಿಂದಲಾದರೂ ಮಾಲೀಕರನ್ನು ಗುರುತಿಸಿಕೊಳ್ಳಿ. ಮಕ್ಕಳೇ, ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ನಿಮಗೆ ಸದ್ಬುದ್ಧಿಯನ್ನು ನೀಡಲಿ, ನಿಮಗೆ ಸತ್ಯಲೋಕದ ಸುಖ ಮತ್ತು ಕಾಲನ ಕಷ್ಟ ಸದಾ ನೆನಪಿರಲಿ. ಸತ್ ಸಾಹೇಬ್.